ಹಲೋ ನಮಸ್ತೆ. ನಿನ್ನೆ ಮತ್ತು ಮೊನ್ನೆಯ ಎರಡು ವಿಡಿಯೋಕ್ಕೆ ತುಂಬ ಒಳ್ಳೆಯ ರೆಸ್ಪಾನ್ಸ್ ಬಂದಿದೆ. ನಿನ್ನೆ ಮೊನ್ನೆ ಯಾರ್ಯಾರು ಹೊಸದಾಗಿ ಸಬ್ಸ್ಕ್ರೈಬ್ ಆಗಿದ್ದೀರಿ ಅವರಿಗೂ ಸ್ವಾಗತ ಮಾಡ್ತಾ, ನನ್ನ ಎಲ್ಲ ಹಳೆಯ ಬಳಗ ಸ್ನೇಹಿತರಿಗೆ ಮತ್ತೆ ವೆಲ್ಕಮ್ ಮಾಡ್ತಾ, ನೋಡಿ ಇವತ್ತಿನ ಅಪ್ಡೇಟ್ ನೋಡಿ. ನಾನು ಶಿವಮೊಗ್ಗದಿಂದ ಕೊಪ್ಪ ರೂಟ್ ಅಂತ ಏನು ಹೇಳಿದೆ, ಶಿವಮೊಗ್ಗ ಎನ್ ಆರ್ ಪುರ, ನಿನ್ನೆನೂ ಎನ್ ಆರ್ ಪುರದೇ ಹಾಕಿದ್ದೆ ನಾನು. ಸೊ ಅದೇ ಎನ್ ಆರ್ ಪುರ ಮಾರ್ಗದಲ್ಲಿ ಉಂಬ್ಳೆಬೈಲ್ ಅಂತ ಸಿಗುತ್ತೆ. ಈ ಉಂಬ್ಳೆಬೈಲು ಸರೌಂಡಿಂಗಲ್ಲಿ ಜಮೀನುಗಳು ತುಂಬ ಬೇಗ ಸೇಲ್ ಆಗ್ತಾ ಇದ್ದಾವೆ. ನಾನು ಕಳೆದ ಒಂದು 2-3 ಅಪ್ಡೇಟ್ ಹಾಕಿದಾಗ ಒಂದು 18-20 ದಿನಕ್ಕೆ 3 ಜಮೀನುಗಳು ಬುಕ್ ಆಗಿದ್ವು, ನೆನ್ಪು ಮಾಡ್ಕೊತೀನಿ. ಸೊ ಈ ಲೊಕೇಶನ್ನು ನಾನು ಇವತ್ತು ಹಾಕ್ತಾ ಇರೋದು ಉಂಬ್ಳೆಬೈಲಿಂದು. ಇದರದ್ದು ಡೀಟೇಲ್ ಕೊಡೋದಾದರೆ ನಿಮಗೆ ಒಟ್ಟು 4 ಎಕರೆ ರೆಕಾರ್ಡೆಡ್ ಜಾಗ. ಅದು 4 ಎಕರೆ ರೆಕಾರ್ಡೆಡ್ ಪ್ಲಸ್ 1 ಎಕರೆ 20 ಗುಂಟೆ ನಿಮಗೆ ಖರಾಬ್ ಜಾಗ ಸಿಗುತ್ತೆ. ಇನ್ನು ನೀರಿನ ಮೂಲ, ನೀವು ವಿಡಿಯೋ ಪ್ರಾರಂಭದಲ್ಲಿ ಚಿಕ್ಕದಾಗಿ ಒಂದು ಪಾಂಡ್ ನೋಡಿದ್ರಿ, ಸಣ್ಣದಾಗಿ ಒಂದು ಕೆರೆ, ಅದು ಕೃಷಿ ಹೊಂಡ. ಅದೇ ರೀತಿಯ ಕೃಷಿ ಹೊಂಡಗಳು ಇನ್ನೊಂದು 2-3 ಇದ್ದಾವೆ ಅಂತ ನನಗೆ ಹೇಳಿದ್ದಾರೆ. ಸೊ ಈ ವಿಡಿಯೋ ನಾನು ತೆಗೆದಿರೋದಲ್ಲ, ನಮ್ಮ ಸ್ನೇಹಿತರು ರಘು, ಸವಳಂಗ ರಘು ಅವರು ಮಾಡಿ ಕಳಿಸಿದ್ದಾರೆ. ಈ ರೀತಿ ಜಮೀನು ಖಾಲಿ ಜಾಗ ನನಗೆ ಉಂಬ್ಳೆಬೈಲು ಶಿವಮೊಗ್ಗ ಸೈಡ್ ತುಂಬ ಜನ ಎನ್ಕ್ವೈರಿ ಮಾಡಿದ್ದೀರಿ. ನೀವು ನನ್ನ ಈ ವಿಡಿಯೋ ನೋಡ್ತಾ ಇದ್ದರೆ ಫೋನ್ ಮಾಡ್ಬೋದು. ಇನ್ನು ಆಬ್ವಿಯಸ್ಲಿ ನಮಗೆ ಶಿವಮೊಗ್ಗದಲ್ಲಿ ಬೋರಿನ ಅವಶ್ಯಕತೆಯೂ ಬೀಳುತ್ತೆ. ಈ ಕಡೆ ನಮ್ಮ ಶೃಂಗೇರಿ ಭಾಗದಲ್ಲಿ ಏನು ಬೋರ್ವೆಲ್ ಬೇಕಾಗಲ್ಲ ಅಂತ ಹೇಳ್ತೀನಿ, ಶಿವಮೊಗ್ಗದಲ್ಲಿ ಬೇಕಾಗುತ್ತೆ ಕೆಲವು ಭಾಗದಲ್ಲಿ. ಉಂಬ್ಳೆಬೈಲಲ್ಲಿ ಬೇಕೇ ಬೇಕು. ಬೋರ್ವೆಲ್ಗಳು 4 ನಂಬರ್ ಇದೆ, ಇದರಲ್ಲಿ 4 ಬೋರ್ವೆಲ್ ಇದೆ, 4ರಲ್ಲೂ ನೀರಿದೆ. ಅಡಿಕೆ ತೋಟ ಮಾಡಲಿಕ್ಕೆ ತುಂಬ ಹೇಳಿ ಮಾಡಿಸಿದಂಥ ಜಾಗ. ಪ್ಲಸ್ ನಾನು ಆ್ಯಕ್ಚುಲಿ ಅವರು ವಾಯ್ಸ್ ಕೊಟ್ಟಿದ್ದರು, ನಾನು ಅದನ್ನು ತೆಗೆದು ನಾನು ಹಾಕ್ತಾಯಿದ್ದೀನಿ. ಹಾಗಾಗಿ ವೀಡಿಯೋಕ್ಕೂ ಆಡಿಯೋಗೂ ಮ್ಯಾಚ್ ಇಲ್ಲ ಎಂದಿನಂತೆ. ಇವಾಗ ನೀವು ಸ್ಕ್ರೀನಲ್ಲಿ ಏನು ನೋಡ್ತಾ ಇದ್ದೀರಿ, ಅದು ಬೇಲಿ ಕಂಬಗಳು ಕಾಣ್ತವೆ, ಕಲ್ಲಿನ ಕಂಬಗಳು. ಸೊ ಅದು ಬೌಂಡ್ರಿ ನಿಮಗೆ ಎಲ್ಲ ಟೋಟಲ್ಲಾಗಿ 5.5 ಎಕರೆಗೂ ಬೇಲಿ ಕಂಬಗಳು ಇದ್ದಾವೆ. ಬೇಲಿ ಕ್ಲಿಯರ್ ಇದೆ. ಪ್ಲಸ್ ಇದಕ್ಕೆ ಅರ್ಧ ಕಿಲೋಮೀಟ್ರು ಒಳಗೆ ಹೈವೇ ಸಿಗುತ್ತೆ. ನಾನು ಹೈವೇ ಈಗ ಝೂಮ್ ಮಾಡಿ ತೋರಿಸ್ತಾ ಇದ್ದಾರೆ ಅವರು, ಕಾಣಿಸೋದಿಲ್ಲ ವಿಡಿಯೋ ಲಾಸ್ಟ್ನಲ್ಲಿ ನಿಮಗೆ ಹೈವೇ ತೋರಿಸ್ತೀನಿ ನಾನು. ಅಲ್ಲೊಂದು ಬೈಕ್ ನಿಂತಿದೆ ನೋಡಿ. ಸೊ ಅಲ್ಲಿಂದ ಹೋದರೆ ಒಂದು ಅರ್ಧ ಕಿಲೋಮೀಟ್ರ್ ಒಳಗಡೆ ನಿಮ್ಗೆ ಹೈವೇನೂ ಸಿಗುತ್ತೆ. ಅದೇ ಕೊಪ್ಪ ಶಿವಮೊಗ್ಗ ಹೈವೇ. ಬೌಂಡ್ರಿ ಕ್ಲಿಯರ್ ಇದೆ, ಟೈಟಲ್ ಕ್ಲಿಯರ್ ಇದೆ, ಪಕ್ಕಾ ಪೋಡಿ ಆಗಿದೆ ಅಂತ ಹೇಳಿದ್ದಾರೆ. ಸೊ ಇದಿಷ್ಟು ಇದರ ಮಾಹಿತಿ. ನಾನು ಆ ಕಡೆ ಹೋದರೆ ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ ನಾನು. ಇದು ಜಮೀನಿನ ಹೊರಭಾಗದಲ್ಲಿ ಹರಿತಾ ಇರೋ ನೀರು, ಅದು ಏನಂತ ನನಗೆ ಅಷ್ಟು ಗೊತ್ತಿಲ್ಲ. ರಘು ಕಡೆ ವಿಚಾರಿಸಿ ಮತ್ತೆ ನಾನು ಅಪ್ಡೇಟ್ ಕೊಟ್ಟಿರ್ತೀನಿ. ಸೊ ನೀರಿಗೇನು ಸಮಸ್ಯೆ ಇಲ್ಲ ಅಂತ ಅವರು ವಿಡಿಯೋದಲ್ಲಿ ಕೇಳಿದ್ದೀನಿ. ಯಥೇಚ್ಛವಾಗಿ ನೀರಿದೆ. ಸೊ ಇದೊಂದು ರಸ್ತೆ, 15 ಅಡಿ ರಸ್ತೆ. ನಾನು ಹೈವೇಗೆ ಅರ್ಧ ಕಿಲೋಮೀಟ್ರ್ ಒಳಗೆ ಅಂತ ಏನು ಹೇಳಿದೆ, ಈ 15 ಅಡಿ ರಸ್ತೆನ ಬಿಡಿಸ್ಕೊಂಡಿದ್ದಾರೆ ಅವರು. ಅದೇನು ಪೇಪರ್ಸಲ್ಲಿ ಇದೆಯಾ ಇಲ್ವಾ ಅಂತ ನಾನು ಮತ್ತೆ ಡಾಕ್ಯುಮೆಂಟ್ಸ್ ತೊಗೊಂಡ್ಮೇಲೆ ಹೇಳಲಿಕ್ಕೆ ಸಾಧ್ಯ. ಒಟ್ಟಾರೆಯಾಗಿ ಜಮೀನು ಚೆನ್ನಾಗಿದೆ. ಅಕ್ಕಪಕ್ಕದಲ್ಲೆಲ್ಲ ಅಡಿಕೆ ತೋಟಗಳು ಎಲ್ಲ ಮಾಡಿದ್ದಾರೆ. ನಮ್ಮ ಶಿವಮೊಗ್ಗ ಭಾಗದಲ್ಲಿ ಜಮೀನುಗಳು ಅಡಿಕೆ ತೋಟಕ್ಕೆ ತುಂಬ ಚೆನ್ನಾಗಾಗುತ್ತೆ. ಈ ಕಡೆ ಮಳೆ ಸ್ವಲ್ಪ ಕಮ್ಮಿ, ಮಲೆನಾಡಿಗೆ ಹೋಲಿಸಿದ್ರೆ ಈ ಕಡೆ ಸ್ವಲ್ಪ ಮಳೆ ಕಮ್ಮಿ ಇರುತ್ತೆ. ಇನ್ನು ಜಮೀನಿಗೆ ಕರೆಕ್ಟಾಗಿ ಶಿವಮೊಗ್ಗಕ್ಕೊಂದು 18 ಕಿಲೋಮೀಟ್ರು. ಇನ್ನು ಕೊನೆಯದಾಗಿ ನೀವು ಕೇಳುವಂಥ ಪ್ರಶ್ನೆ ರೇಟ್ ನೋಡಿ. ಓನರ್ ಕಡೆಯಿಂದ ಕೇಳ್ತಾ ಇರುವಂಥ ರೇಟು 55 ಲಕ್ಷ ಪರ್ ಏಕರ್. 1 ಎಕರೆಗೆ 55 ಲಕ್ಷ ಕೇಳ್ತಾ ಇದ್ದಾರೆ. ಓನರ್ ಕಡೆಯಿಂದ ಕೇಳ್ತಾ ಇರೋದು, ಮತ್ತೆ ಹೇಳ್ತಾ ಇದ್ದೀನಿ, ನಂದಲ್ಲ ರೇಟು. ಯಾವುದೇ ಜಮೀನಿಗೆ ನಾವು ಹಾಕೋ ವಿಡಿಯೋದಲ್ಲಿ ನಾವು ರೇಟ್ ಕಟ್ಟುವುದಲ್ಲ. ಇರಲಿ, ಆಸಕ್ತರು ಫೋನ್ ಮಾಡ್ತೀರಿ. ಇನ್ನು ಹೈವೇ, ನಾನು ಏನು ಹೇಳಿದೆ ನಿಮಗೆ ಪ್ರಾರಂಭದಲ್ಲಿ, ಹೈವೇ ಅಂತ. ಸೊ ಶಿವಮೊಗ್ಗ ಕೊಪ್ಪ ಹೈವೇ ಇದು, ಎನ್ ಆರ್ ಪುರ ಕೊಪ್ಪ. ಇಷ್ಟು ಇದ್ರ ಮಾಹಿತಿ. ಇನ್ನು ಏನೇ ಮಾಹಿತಿ ಬೇಕಿದ್ರೂ ಫೋನ್ ಮಾಡಿ ತಿಳಿಸ್ಕೊಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.